ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಪೂರಿಗೆ, ಚಪಾತಿಗೆ, ಡ್ರೈ ರೋಟಿಗೆ ಅಥವಾ ದೋಸೆಗೆ ಕೂಡ ಒಂದು ಕಾಂಬಿನೇಷನ್ ಆಗಿ ಕ್ವಿಕ್ಕಾಗಿ ಮಾಡೋ ಥರ ಒಂದು ಡಿಫ್ರೆಂಟ್ ಮೆಥಡಲ್ಲಿ ಚೆನ್ನ ಮಸಾಲ ರೆಸಿಪಿನ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಚೋಲೆ ಮಸಾಲ, ಚೆನ್ನ ಮಸಾಲ ಎಷ್ಟೊಂದು ವೆರೈಟಿ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಒಂದ್ಸರಿ ಚೆಕ್ ಮಾಡಿ. ಇವತ್ತು ಮಾಡೋದು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನಿಮಗೆ ಮೊಸರು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಇವತ್ತು ಡಿಫ್ರೆಂಟ್ ಮೆಥಡ್ ಆಗಿರೋದ್ರಿಂದ ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಒಂದು 5 ಹಸಿರುಮೆಣಸಿನ್ಕಾಯಿ, ಒಂದು 7ರಿಂದ 8 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಇದೊಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಧನಿಯಾ ಪುಡಿಗೆ ಆಪೋಸಿಟಾಗಿ 2 ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ನಿಮಗೆ ಕಲರ್ ಅನ್ನೋದು ಕೊಡುತ್ತೆ, ಬೇಕಂದರೆ ಅದು ಹಾಕೋಬೋದು. ಇಲ್ಲಿ ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಅದು 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಕ್ರೀಮಿಯಾಗಿ ರುಬ್ಕೋಬೇಕು. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಏನಾದರೂ ಫ್ರೆಶ್ ಆಗಿದೆ ಅದನ್ನೇ ಕೂಡ ನೀವು ಒಂದು 7ರಿಂದ 8 ಪೀಸ್ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಶುಂಠಿ ಹಾಕೋಬೋದು. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನು. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ತೀನಿ. ಅದು ರುಬ್ಬಿದ ಮೇಲೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 3 ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಕೂಡ ಇಲ್ಲಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಚಾಪರ್ ಇದೆ ಚಾಪ್ ಮಾಡ್ಕೊಳ್ಳಿ. ನಾನು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡು ಬೇಕಂದರೆ ಕಟ್ ಮಾಡಿ ಕೂಡ ಹಾಕೋಬೋದು, ಅಥವಾ ಮಿಕ್ಸಿನಲ್ಲಿ ತರಕಾರಿಯಾಗಿ ರುಬ್ಕೊಬೋದು. ಒಂದು ಮೀಡಿಯಮ್ ಸೈಜ್ 2 ಟೊಮೊಟೊ ತೊಗೊಂಡು ಇದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷಕ್ಕೆಲ್ಲ ಇದು ಚೆನ್ನಾಗಿ ಕುಕ್ ಆಗುತ್ತೆ, ಯಾಕಂದರೆ ಚಿಕ್ಕದಾಗಿ ಚಾಪ್ ಮಾಡಿರೋದ್ರಿಂದ ಬೇಗನೆ ಕ್ವಿಕ್ಕಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನೀವು ಆರಾಮಾಗಿ ಒಂದು 5ರಿಂದ 6 ಜನಕ್ಕೆ ಆಗೋಷ್ಟು ಈ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇರೋದು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಇವಾಗ ಒಗ್ಗರಣೆಗಂತ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕೋಬೇಕಾಗುತ್ತೆ. ಬೈ ಚಾನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಅದ್ರ ಹಾಕಿದ್ರೆ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ಇವಾಗ ರುಬ್ಬಿರೋ ಅಂಥ ಏನು ಪೇಸ್ಟ್ ಇದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಈ ಪೇಸ್ಟ್ ಕೂಡ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನಾನು ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದನ್ನಿಷ್ಟೇ ನಾನು ತೋರಿಸಿದ್ನಲ್ಲ ಅದೇ ಥರ ಮಾಡಿದ್ರೆ ನಿಮ್ಗೆ ಆರಾಮಾಗಿ 5ರಿಂದ 6 ಜನಕ್ಕೆ ಆಗೋಷ್ಟು ಆಗುತ್ತೆ. ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಯಾಕಂದರೆ ಮೊಸರು ಹಾಕಿ ರುಬ್ಬಿರೋದ್ರಿಂದ ಮೊಸರು ಹೊಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿದೆ. ಈ ಥರ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ರಿಲೀಸ್ ಆಗುತ್ತೆ. ಮತ್ತು ಇಲ್ಲಿ ಕಾಬಲ್ ಕಡಲೆ ತೊಗೊಂಡಿದ್ದೀನಿ. ಇದನ್ನು 1 ಕಪ್ ಆಗೋಷ್ಟು ಕಾಬಲ್ ಕಡಲೆನ ಓವರ್ ನೈಟ್, ಅಂದರೆ ಇಡೀ ರಾತ್ರಿ ಪೂರ್ತಿ ನೆನೆ ಹಾಕಿ ಅದನ್ನು ಬೆಳಗಿನ ಜಾವ ನೀವು ಯಾವಾಗ ಮಾಡ್ತೀರೋ ಆವಾಗ ಇದನ್ನು ಕುಕ್ಕರಲ್ಲಿ ಒಂದು 2 ಕಪ್ ನೀರು ಹಾಕಿ ಒಂದು 3ರಿಂದ 4 ವಿಸಿಲ್ ಕೂಗಿಸಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನೀರು ಕ್ವಾಂಟಿಟಿ ಕಡಿಮೆನೇ ಹಾಕ್ಕೊಳ್ಳಿ, ಈ ರೆಸಿಪಿಗೆ ನೀರು ಜಾಸ್ತಿ ಬೇಕಾಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 2 ಕಪ್ ಆಗೋಷ್ಟು ಮಾತ್ರ ಹಾಕಿದ್ದೆ ನಾನು. ಇವಾಗ ಆಲ್ಮೋಸ್ಟ್ ಈ ಗ್ರೇವಿನಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ನೀವು ಇದನ್ನು ಡ್ರೈ ಆಗು ಮಾಡ್ಕೋಬೋದು, ಗ್ರೇವಿ ಟೈಪು ಮಾಡ್ಕೋಬೋದು, ಗೊಜ್ಜು ಟೈಪಾಗೂ ಮಾಡ್ಬೋದು, ಅಥವಾ ಲಿಕ್ವಿಡ್ ಟೈಪಾಗೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಯಾಕಂದರೆ ಕೆಲವರು ಗಟ್ಟಿಯಾಗಿ ಇಷ್ಟಪಡ್ತಾರೆ, ಕೆಲವರು ಲಿಕ್ವಿಡಾಗಿ ಇಷ್ಟಪಡ್ತಾರೆ, ಕೆಲವರು ಡ್ರೈ ಅಂದರೆ ಹಂಗೆ ಉದುರಾಗಿ ಇರೋ ಥರ ಇಷ್ಟಪಡ್ತಾರೆ. ನಿಮ್ಗೆ ಯಾವ ಥರ ಬೇಕಾ ಥರ ನೋಡಿಕೊಂಡು ಎಕ್ಸ್ಟ್ರಾ ನೀರು ಬೇಕಂದರೆ ಹಾಕ್ಕೊಳ್ಳಿ. ಆ ಮಿಕ್ಸಿ ಜಾರ ಉಳಿದಿರುತ್ತಲ್ಲ ಅದು ಮಾತ್ರ ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ಕಡಲೆಕಾಳು ಬೇಯಿಸೋವಾಗ ಎಷ್ಟಿತ್ತು ಅದಷ್ಟು ಒಂದು ಸ್ವಲ್ಪ ಉಳಿಸ್ಕೊಂಡು ಇನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ನಾನು ಕಾಬೂಲ್ ಕಡಲೆ ಬೇಯಿಸೋವಾಗ ಉಪ್ಪೇನು ಹಾಕಿರಲಿಲ್ಲ, ಸೊ ಇವಾಗೇ ನಾನು ಹಾಕ್ಕೊಳ್ಳೋದು. ಇವಾಗ ನೋಡ್ತಾ ಇರೋದು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ನೀರು ಜಾಸ್ತಿ ಆಯ್ತು ಅಂದರೆ ಬೇರೆ ಏನೂ ಇಲ್ಲ, ಕುದಿಸ್ತಾ ನಮಗೆ ಗಟ್ಟಿಯಾಗೋದಕ್ಕೆ ಟೈಮ್ ತಗೊಳುತ್ತೆ, ಬೇರೆ ಏನು ಡಿಫ್ರೆಂಟ್ ಟೇಸ್ಟ್ ಆಗೋಲ್ಲ. ಕೆಲವೊಂದು ಅಡುಗೆಗಳು ಮಾಡಿದಾಗ ನೀರು ಜಾಸ್ತಿ ಆದಾಗ ಅದು ಇನ್ನೂ ತೆಳ್ಳಗಾಗೋಗುತ್ತೆ, ಮತ್ತು ಗಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಕೆಲವೊಂದು ರೆಸಿಪಿನ ಗಟ್ಟಿ ಮಾಡ್ಕೊಳ್ಳೋಕ್ಕಂದರೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೊ ಮಿನಿಮಮ್ ಆದರೂ ಒಂದು 5 ನಿಮಿಷ ಆದರೂ ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಒಂದು 3ರಿಂದ 4 ನಿಮಿಷಕ್ಕೆ, ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಒಂದು 5ರಿಂದ 6 ನಿಮಿಷ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಇವಾಗ ಕೊನೆಯಲ್ಲಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಸಿ ಈರುಳ್ಳಿನ ರೌಂಡಾಗಿ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ
ಗರಂ ಮಸಾಲ ಹಾಕ್ಕೊತ ಇದ್ದೀನಿ, ಮತ್ತು ಇನ್ನು ಸ್ವಲ್ಪ ಕಸೂರಿ ಮೇಥಿ 1 ಟೀ ಸ್ಪೂನ್ ಆಗೋಷ್ಟು ತೆಗೆದಿಟ್ಟಿದ್ದೆ, ಅದರಲ್ಲೇ ಒಂದು ಸ್ವಲ್ಪ ಫಸ್ಟ್ ಒಗ್ಗರಣೆಗೆ ಹಾಕಿದ್ದೆ, ಇವಾಗ ಕೊನೆಯಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಇದನ್ನೆಲ್ಲ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಮತ್ತು ಸಿಮ್ಮಲ್ಲಿ ಇಡಿ, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಮತ್ತೆ ಗಟ್ಟಿ ಆಗಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮಗೆ ಇವಾಗ ಕರೆಕ್ಟಾಗಿ ತಿಕ್ನೆಸ್ ಯಾವ ಥರ ಇದೆ ಅದೇ ಥರ ಬರಬೇಕು. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಮುಚ್ಚಲಾಕಿ ಬಿಟ್ಬಿಡ್ತೀನಿ. ಆನಂತರ ಕೊನೆಯಲ್ಲಿ ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡೆ ಈಸಿಯಾಗಿ ಒಂದು ಡಿಫ್ರೆಂಟ್ ಮೆಥಡಲ್ಲಿ ನಿಮಗೆ ಚೆನ್ನ ಮಸಾಲ ಅಂದರೆ ಚೋಲೆ ಮಸಾಲ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ನನಗಂತೂ ಕಾಬೂಲ್ ಕಡಲೆನಲ್ಲಿ ಏನು ರೆಸಿಪಿ ಮಾಡೋದೇ ಇಷ್ಟ, ಯಾಕಂದರೆ ಜಾಸ್ತಿ ನಾನು ಮಸಾಲೆ ಸಾರು ಮಾಡ್ತಾಯಿರ್ತೀನಿ. ಆ ಮಸಾಲೆ ಸಾರು ಯಾವ ಥರ ಮಾಡೋದಂತ ಕೂಡ ಹಾಕಿರ್ತೀನಿ. ತುಂಬ ಜನ ಹಾಗೆ ರೇಖಾ ಟ್ಯಾಲೆಂಟ್ ಚಾನಲ್ ಅಂತ ಇದೆ, ಅದು ಕೂಡ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ವ್ಲಾಗ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಅನ್ಬಾಕ್ಸಿಂಗ್ ಆಗಿರ್ಬೋದು, ಅದೆಲ್ಲ ವೀಡಿಯೋ ಹಾಕಿರ್ತೀನಿ. ಖಂಡಿತ ಚೆಕ್ ಮಾಡಿ ನೋಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ಜನ ರೆಸಿಪಿ ರಿಪೀಟೆಡ್ ಕೇಳ್ತಾನೆ ಇರ್ತೀರ, ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಿಮ್ಗೆ ಇಷ್ಟವಾಗಿರೋಂಥ ಚಪಾತಿ, ಪೂರಿ, ಬಟರ್ ನಾನ್, ರೋಟಿಗೆಲ್ಲ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.